ಯಾರು ಮಾತಾಡ್ತೀರಿ ಈ ಸರಿ? ನಾನು ಚಿಕ್ಕ ವಯಸ್ಸಿಂದ ಕಾಂಗ್ರೆಸ್ ಬಾವುಟ ಹಾಕೊಂಡು ನನಗೇನ್ ಗೊತ್ತಿಲ್ಲ ಪಾಲಿಟಿಕ್ಸ್ ಅಂತ ಏನಂತ ಕಾಂಗ್ರೆಸ್ ಬಾವುಟ ಹೋದ್ ಸರಿನೂ ಕಾಂಗ್ರೆಸ್ ಇಂದ ಸೀಟ್ ಮೈನಾರಿಟಿಗೆ ಕೊಟ್ಟಿಲ್ಲ, ಈ ಸರಿನೂ ಕೊಟ್ಟಿಲ್ಲ. ನಾವು ಈಗ ಬದಲು ಮಾಡ್ತೀವಿ. ಅವ್ರು 10,000 ಕೊಳ್ಳಿ 20,000 ರೂಪಾಯಿ ಕೊಳ್ಳಿ ಒಂದು ಊಟಿಗೆ ಇಸ್ಕೊಂತೀವಿ ನಾವು ದುಡ್ಡು. ನಾವು ಬೇರೆ ನಿಮ್ಗೆ ಆಪ್ಷನ್ ಇಲ್ಲ ರೀ. ನಿಮ್ಗೆ ನೋಡಿ ಏನ್ ಗೊತ್ತಾ, ಒಂದ್ ನಿಮಿಷ, ಸಾಬ್ರಿಗೆ ಆಪ್ಷನ್ ಇಲ್ಲ. ಒಂದ್ ನಿಮಿಷ ಇದ್ರೂನು ನೀವ್ ಹಾಕದವ್ರು ಗೆಲ್ಲಕ್ಕಾಗಲ್ಲ. ಸೊ ಆಪ್ಷನ್ ಲೆಸ್ ನೀವು. ಯಾಕೆಂದ್ರೆ ಇಡೀ ಸ್ವಾತಂತ್ರ್ಯ ಬಂದಾಗಿಂದ ನೀವು ಒಂದು ಪಾರ್ಟಿಗೆ ಓಟ್ ಹಾಕೋ ಬಂದಿದ್ದೀರಿ. ನಮ್ದು ಅದೇ ತಪ್ಪದು. ಈಗ ನಾವು ಅದೇ ಮಾಡ್ತಿರೋದು ನಾವು ಕೆಲಸ. ನಮ್ದು ಒಳ್ಳೆ ತಪ್ಪು ಅದೇ ಅದು. ಯಾಕಂದ್ರೆ ನಾವು ಕಾಂಗ್ರೆಸ್ ಅಂತ ನಾವು ನಪ್ಕೊಂಡ್ ಬಂದಿವಲ್ಲ, ಅದೇ ನಮ್ ತಪ್ಪು. ಮೇಡಮ್ ಏನಿದ್ರೆ ನಮ್ಮ ಅಜ್ಜ ಕಾಟಿಂದ ನಾನು ಕಾಂಗ್ರೆಸ್ ಪಕ್ಷ ಹಾಕ್ತಂತ ಅಜ್ಜ ಹಾಕಿದ್ರು, ಅಜ್ಜಿ ಹಾಕಿದ್ರು, ಎಲ್ಲಾ ಹಾಕಿದ್ರು. ಈಗ ನಾವು ಹಾಕಿರೋ ಇದು ಮತ ಆಯ್ತಲ್ಲ, ನಮಗೆ ಕೊಟ್ಟಿರೋದು ಏನ್ ಇವ್ರು? ಇಷ್ಟು ವರ್ಷ ನಾವು ಮಾಡಿದ್ವಿ. ಒಂದ್ ಕ್ವಶನ್ ಕಾಂಗ್ರೆಸ್ ಸರ್ಕಾರಕ್ಕೆ, ಒಂದ್ ಕ್ವಶನ್. ನಮ್ಮ ಅಜ್ಜ ಅಜ್ಜಿ, ನಮ್ಮ ಅಮ್ಮ, ನಮ್ಮ ಅಪ್ಪರು ಎಲ್ಲಾರು ಕಾಂಗ್ರೆಸ್ಗೆ ಮತ ಕೊಟ್ಟಿರೋದು. ನಮಗೇನ್ ಕೊಟ್ಟಿರೋ ಒಂದು ಕ್ವಶನ್ ಕಾಂಗ್ರೆಸ್ಗೆ ಮತ ಕೆಡಕ್ ಬರ್ತಾರಲ್ಲ ಅವರು, ಅವಾಗ ನಾವು ಆನ್ಸರ್ ಮಾಡ್ತೀವಿ. ಅವ್ರು ಬರಲ್ರಿ, ನಿಮ್ಗೆ ಬೇಕಾಗಿಲ್ಲ. ಅವರು ಬರ್ಲೇಬೇಕು, ಅವ್ರು ಬೇಕಾಗಿಲ್ಲ. ಬೇಕವ್ರು ಜಮೀರ್ ಅಹಮದ್ ಬರ್ಬೇಕಾಗಿಲ್ಲ ಅಂತಿದಾರೆ. ನಿಮ್ಮ ಹತ್ರ ಬರ್ತಾರ ಅವರು. ಯಾಕಂದ್ರೆ ಇನ್ನೂವರೆಗೆ ಮತ ಕೆಡಿದ್ದಿಲ್ಲ SDPI. ನಮ್ಮ ಹಿಜಾಬ್ ಅಟ್ಯಾಕ್ ಆಗಿದ್ಮೇಲೆ SDPI ಪ್ರೊಟೆಸ್ಟ್ ಮಾಡಿದ್ರು. ನಮ್ದು ಹಲಾಲ್ ಮತ್ತು ಅಜಾ ಎಲ್ಲಾ ಪ್ರತಿಯೊಂದು ಏನಾದ್ರು SDPI ನಮ್ದು ಮಾಡಿದ್ರು. ಈಗ ನಾವು ಯಾರಿಗ್ ಕೊಡ್ಬೇಕು ಮತ? SDPI. ಈಗ ಒಂದು ವಿಚಾರ, ಎಲ್ಲರೂ ಒಪ್ಪಿಕೊಳ್ಳುವಂತಹ ಎಲ್ಲಾ ಜಾತಿ ಸಮುದಾಯಗಳನ್ನು ಕೂಡ ಜೊತೆಗೆ ತೆಗೆದುಕೊಂಡು ಹೋಗುವಂತ ಪಕ್ಷ ಜೊತೆ ಗುರುತಿಸಿಕೊಂಡ್ರೆ ಮಾತ್ರ ಒಂದು ಶಕ್ತಿ. ಕೇವಲ ಸಮುದಾಯಕ್ಕೆ ಸೀಮಿತವಾದಂತಹ ಪಕ್ಷದ ಜೊತೆ ಗುರುತಿಸಿಕೊಂಡಾಗ ಅದು ಒಂದ್ ರೀತಿ ನೋಡ್ರಿ, ಇಲ್ಲಿ ಪಂಚರ್ ಹಾಕದೆ, ಪೆಟ್ರೋಲ್ ಬಿಡದೆ, ಗಾಡಿ ತೊಳೆಯದೆ, ಇದೇ ಕೆಲಸ ಮಾಡ್ಕೊಂತ ಬರ್ತಾ ಇದೀವಿ ನಾವು. ಈಗ ಇದು ಯಾಕೆ ಈ ತರ ಆಗ್ತಾ ಐತಿ? ಏನಪ್ಪ ಈಗ ಬಂದ್ ಇಲ್ಲಿ ಬಂದ್ರೆ ಈಗ ಎಷ್ಟು ಕೊಂಚ ಜನ ದುಡ್ಕೊಂತ ಎಷ್ಟು ಬಿಸಿನೆಸ್ ಆಗಲ್ಲ. ಈ ಕಡೆ ಬಸ್ ಸ್ಟ್ಯಾಂಡ್ ಇಲ್ಲ ಅಂತೆ, ಆ ಕಡೆ ಬಸ್ ಸ್ಟ್ಯಾಂಡ್ ಬೇಕು. ಈ ಕಡೆ ಹಾಸ್ಪಿಟಲ್ ಬೇಡ ಅಂತೆ, ಆ ಕಡೆ ಹಾಸ್ಪಿಟಲ್ ಬೇಕು. ಈ ಕಡೆ ಏನೇನು ಇಲ್ಲ. ನಮ್ಮ ಹೆಣ್ಮಕ್ಳು ಯಾಕೆ ಇದು ಆಗ್ತಾ ಇತ್ತಂದ್ರೆ, ಈ ಸತಿ ಯಾರು ದೊಡ್ಡವನು ನಮ್ ಹಿರಿಯನು ಅಂತ ಹೇಳಿ ನಾವ್ ಯಾರಿಗ್ ನಂಬ್ತಾ ಇದೀವಲ್ಲ, ದೇವ್ರು ತೋರಿಸ್ತಾ ಐತಿ ಅವ್ರ ಮಕ ನೋಡ್ಕೊಳ್ರಿ ಕ್ಲಿಯರ್ ಕಟ್ ಅಂತ ಹೇಳಿ. ಈಗ ನಮ್ ಮಕ ನೋಡ್ಬೇಕೀಗ ನಾವು ದಡ್ರ ಯಾರ್ ನಾವು ಅಂತ ಈಗ ನಾವು ನೋಡ್ಬೇಕು ಅಲ್ರಿ. ಇಷ್ಟು ವರ್ಷ ನಮ್ಮ ಮೇಲೆ ರಾಜ್ ಮಾಡ್ಯಾರಲ್ಲ ಅವ್ರು. ಓಟ್ ಯಾರ್ದಿದ್ದು? ಓಟ್ ಯಾರ್ದಿದ್ದು? ದೇವ್ರ ಮುಂದೆ ಹೋಗಿ ನಾವು ನಿಂತ್ಕೊಂಡು ಹೇಳ್ಬೇಕು, ಇಂತ ನಾನು ಹುಡುಗಕ್ಕೆ ಓಟ್ ಕೊಟ್ಟಿದ್ದೆ, ಇಂತ ಪಕ್ಷಕ್ಕೆ ನಾನು ಓಟ್ ಕೊಟ್ಟಿದ್ದೆ. ನಮ್ಮ ಮೇಲೆ ಮಸೀದಿ ಮೇಲೆ ಅದು ಏನಾರ ಹುಡುಗರ ಮೇಲೆ ಕೇಸ್ ಆಗಿದ್ಮೇಲೆ ಮತ ತಗೊಂಡೋಗಿ ಮನ್ಯಾಗ ಕುಟ್ಕೊಂಡಿದ್ರಿ ಇವರು. ನಮ್ಮ ಮತ ತಗೊಂಡೋಗಿ ನಮ್ಮ ಮಸೀದಿ ಮೇಲೆ ಅಟಾಕ್ ಮಾಡಿದ್ಮೇಲೇನು ಬರಲ್ಲ ಇವ್ರು ಮುಂದೆ. ಅಲ್ರಿ 2% ರಿಸರ್ವೇಶನ್ ಅಂತ ಐತಿ, ಒಳಲಿ ಮೀಸಲಾತಿ ಅಂತ ಐತಿ. ಅದ್ರ ಬಗ್ಗೆ ಹೋರಾಟ ಮಾಡಲ್ಲ ಇವರು. ನಾವು ಅಧಿಕಾರಕ್ಕೆ ಬಂದ್ರೆ 2 ದಿವಸನೇ ಜಾರಿ ಮಾಡ್ಬಿಡ್ತೀವಿ. ಡೈಲಾಗ್ ಬಿಡು ಬಹಳ ಆಗ್ಬಿಡ್ತು. ಏನ್ ತರಲಿಲ್ಲ ಬಿಡ್ರಿ ನಿಮಗೆ. ಅವ್ರು ಬಿಜೆಪಿ ಅವ್ರು ತೆಗೆದು ಹೋದ್ರು, ಇವ್ರು ಬಂದಾಗ ನಿಮ್ಗೇನ್ ಮತ್ ತರ್ಲಿಲ್ಲ. ಆಲ್ ರೈಟ್ ಮೇಡಮ್, ಈ ಸತಿ ಬಹಳಷ್ಟು ಎದುರಿಸ್ತಿರೋದು ಏನಂತಂದ್ರೆ ಬಿಜೆಪಿ ಬಂದ್ಬಿಡಿದೆ. ಬಿಜೆಪಿ ನೀವು ಸ್ವಲ್ಪ ಏನಾರ ಮಾಡಿದ್ ನೀವು ಗೆಲ್ಲಲ್ಲ. ಯಾರೇ ಬೇರೆ ಪಕ್ಷೇತರಾಗ್ಲಿ ಇಲ್ಲ SDPI ಆಗ್ಲಿ ನಾವೇನೋ ಮಾಡಿದ್ರೆ ನೀವು ಗೆಲ್ಲಲ್ಲ. ಕಾಂಗ್ರೆಸ್ಗಿಂತ ಬಿಜೆಪಿ ಬೆಟರ್ ಅಂತ ಅನ್ಸುತ್ತೆ ನಿಮಗೆ? ಸಾಧ್ಯನೇ ಇಲ್ಲ. ಕಾಂಗ್ರೆಸ್ ಅದೇ ಬಿಜೆಪಿ, ನಮ್ ದೃಷ್ಟಿಯಲ್ಲಿ ಕಾಂಗ್ರೆಸ್ ಅದೇ ಬಿಜೆಪಿ ಇದೆ. ಯಾಕಂದ್ರೆ ದಾವಣಗೆರೆ ಡಿಸ್ಟಿಕ್ಕಿನ ಕಾಂಗ್ರೆಸ್, ಎಲ್ಲಾ ಕಡೆ ಕಾಂಗ್ರೆಸ್ ಬಗ್ಗೆ ಮಾತಾಡಲ್ಲ ನಾನು. ದಾವಣಗೆರೆ ಡಿಸ್ಟಿಕ್ಕಿನ ಕಾಂಗ್ರೆಸ್ ಏನಿದೆ, ಬಿಜೆಪಿನೇ ಕಾಂಗ್ರೆಸ್ ಬಿಜೆಪಿ. ಯಾಕಂದ್ರೆ ಅವ್ರ ಮನೆಯಲ್ಲಿ ನೋಡಬಹುದು, ಎಲ್ಲಾ ಬಿಜೆಪಿ ಮುಖಂಡರು, ಬಿಜೆಪಿ RSS ಬಂದಿರತಕ್ಕಂತ ಎಲ್ಲಾರು ಮಲ್ಲಣ್ಣರ ಗಾಡಿ ಆಗದೆ. ಎಲ್ಲಾರು ಮಲ್ಲಣ್ಣರಿಗೆ ಕ್ಯಾಂಪೇನ್ ಮಾಡ್ತಾ ಇದಾರೆ. ಅದು ನಮ್ ಜನ ಏನ್ರಿ ಹಿಂಗಂತೀರಾ? ಬಿಜೆಪಿ ಅವ್ರು ಹೆಂಗ್ರಿ ಕಾಂಗ್ರೆಸ್ ಜೊತೆ ಒಪ್ಪಂದ ಮಾಡ್ಕೊಂಡು ಅವ್ರಿಗೋಸ್ಕರ ಕ್ಯಾಂಪೇನ್ ಮಾಡ್ತಾರೆ? ಅವ್ರು ಈಗ ನಾವು ಪ್ರಚಾರ ನೋಡ್ತಾ ಇದೀವಲ್ಲ, ಈ ಪ್ರಚಾರದಲ್ಲಿ ಎಲ್ಲಾ ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ಮುಖಂಡರು ಎಲ್ಲರೂ ಅವ್ರ ಗಾಡಿಯಲ್ಲಿ ಕೂತ್ಕೊಂಡು ಕ್ಯಾಂಪೇನ್ ಮಾಡ್ತಾ ಇದಾರೆ. ಅವ್ನ ಮಗನ ಹಿಂದೆ ಅಡ್ಡಾಡ್ತಾ ಇದ್ದಾರೆ. ಆಲ್ ರೈಟ್, ಓಕೆ. ನಾನು ಮುಸ್ಲಿಂ ಸಮುದಾಯದ ಜನರನ್ನ ಮಾತಾಡಿಸಿದಾಗ ಅವರೆಲ್ಲರೂ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇರೋದು ಇಷ್ಟೇ, ಎಲ್ಲ ಒಂದ್ ಕಡೆ ಬಿಜೆಪಿ ಮತ್ತು ಕಾಂಗ್ರೆಸ್ ಒಳ ಒಪ್ಪಂದ ಆಗಿದೆ. SS ಮಲ್ಲಿಕಾರ್ಜುನ್ ಅವರು ಬಿಜೆಪಿ ಕ್ಯಾಂಡಿಡೇಟ್ ಕೂಡ ಒಪ್ಪಂದ ಮಾಡ್ಕೊಂಡ್ಬಿಟ್ಟಿದ್ದಾರೆ.
ಬಿಜೆಪಿಯವರು SS ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ ಅವರಿಗೋಸ್ಕರ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಅನ್ನುವಂತ ಅನುಮಾನವನ್ನ ಇಲ್ಲಿ ಅಲ್ಪಸಂಖ್ಯಾತ ಸಮುದಾಯ ವ್ಯಕ್ತಪಡಿಸ್ತಾ ಇದೆ. ಯಾವ ಲೆವೆಲ್ಗೆ ಫ್ರಸ್ಟ್ರೇಟ್ ಆಗಿದ್ದಾರೆ ಇಲ್ಲಿನ ಮತದಾರರು ಅಂದ್ರೆ, ಕಾಂಗ್ರೆಸ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಬಿಜೆಪಿ ಬಂದ್ರೂ ಪರವಾಗಿಲ್ಲ, ಇವ್ರಿಗೆ ಪಾಠ ಕಲಿಸ್ಬೇಕು.